ವೆಲ್ಕಮ್ ಬ್ಯಾಕ್. ರಮ್ಯಾ ಶ್ರೀನಿವಾಸ್ ಕುಕಿಂಗ್ ಆನ್ ಬ್ಲಾಗ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಸ್ಮಾಲ್ ವಿಡಿಯೋನ ನಾನು ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ಕೂಡ ಅಕ್ಷಯ ತೃತೀಯದ ಶುಭಾಶಯಗಳು. ನಾನು ಈ ಒಂದು ಆಚರಣೆನ ನಿನ್ನೆ ಸೆಲೆಬ್ರೇಟ್ ಮಾಡಿಕೊಂಡೆ. ಬಸವ ಜಯಂತಿ ಪ್ರಯುಕ್ತ ನಾನು ನಿನ್ನೆ ಅಕ್ಷಯ ತೃತೀಯ ಪ್ರಯುಕ್ತ ನಾನು ನಿನ್ನೆ ಜ್ಯುವೆಲರಿ ಪರ್ಚೇಸ್ ಮಾಡಿದೆ. ಸ್ನೇಹಿತರೆ, ಏನು ಮಾಡಿದೆ, ಏನು ತೊಗೊಂಬಂದೆ, ಏನು ಅಂತ ಕೂಡ ಇದಕ್ಕೆ ಮುಂಚೆನೇ ನಾನು ನಿಮಗೆ ಸ್ವಲ್ಪ ಮಕ್ಕಳು ಕೊಟ್ಟಿದ್ದೀನಿ. ಈಗ ಏನು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆಗಿದೆ ಬಿಡು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬಟನ್ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಜಸ್ಟ್ ಈಗ ತಾನೇ ನನ್ನ ಹಸ್ಬೆಂಡ್ ಅವರ ರಿಲೇಷನ್ದು ಒಂದು ಗ್ರೂಪ್ ಪ್ರವೇಶ ಇತ್ತು, ಅದನ್ನ ಮುಗಿಸ್ಕೊಂಡು ಬಂದೆ. ಇದು ನಮ್ಮನೆ ಗ್ರೂಪ್ ಪ್ರವೇಶ ಸ್ಯಾರಿ, ರೆಡ್ ಕಲರ್ ಸ್ಯಾರಿ. ಫಸ್ಟ್ ಟೈಮ್ ಬಿಗ್ ಬಜೆಟ್ ಇನ್ವೆಸ್ಟ್ಮೆಂಟ್ ಮಾಡಿ ತಗೊಂಡಿತ್ತ ಅಂತ ರೇಷ್ಮೆ ಸೀರೆ. ಇದು ನಮ್ಮನೆ ಗ್ರೂಪ್ ಪ್ರವೇಶಕ್ಕೆ ಅಂತ ಹೇಳಿ ನನಗೆ ಒಂದು ಡ್ರೀಮ್ ಇತ್ತು. ಒಂದು ಬಿಗ್ಗೆಸ್ಟ್ ಅಂದರೆ ನನಗೆ ತುಂಬ ಸ್ಪೆಷಲ್ ಆಗಿರೋವಂತಹ ಒಂದು ಫಂಕ್ಷನಲ್ಲಿ ನಾನು ರೆಡ್ ಕಲರ್ ಆಗಲಿ ಮೆರೂನ್ ಕಲರ್ ಆಗಲಿ ಸ್ಯಾರಿ ವೇರ್ ಮಾಡಬೇಕು ಅಂತ ಹೇಳಿ ನನಗೆ ಯಾವಾಗಲೂ ರೆಡ್ ಕಲರ್ ರೇಷ್ಮೆ ಸೀರೆ ತೊಗೊಂಡೇ ಇರಲಿಲ್ಲ. ಹಾಗಾಗಿ ಇದನ್ನ ನಾನು ನಮ್ಮನೆ ಗ್ರೂಪ್ ಪ್ರವೇಶಕ್ಕೆ ತಗೊಂಡೆ. ಆಗ ಈ ಸೀರೆ ಕಾಸ್ಟ್ ಬಂದು 53,000. ಸಿಕ್ಕಾಪಟ್ಟೆ ಇಷ್ಟ. ಈ ಸೀರೆ ತುಂಬ ಸ್ಪೆಷಲ್ಲು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಿಮಗೆ ಗೊತ್ತಾಗ್ತಿದೆ. ಗೋಲ್ಡರಿ ಇದಕ್ಕೆ ಈ ರೀತಿ ಬ್ಲೌಸ್ ಮಾಡಿಸಿದ್ದೀನಿ. ಬನ್ನಿ ಈಗ ನನ್ನ ವಿಡಿಯೋನ ಏನು ಮಾಹಿತಿ ಕೊಡಬೇಕಾಯ್ತು ಅದರ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ನಾನು ಏನು ಗೋಲ್ಡ್ ತೊಗೊಂಡೆ ಏನು ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ವಿಷ್ಣು ಜ್ಯುವೆಲ್ಲರ್ಸಲ್ಲಿ ನಾನು ಪರ್ಚೇಸ್ ಮಾಡಿದ್ದು, ನಮ್ಮ ದೇವನಹಳ್ಳಿಯ ವಿಷ್ಣು ಜ್ಯುವೆಲ್ಲರಲ್ಲಿ. ಹಾಗೂ ಇನ್ನೊಂದು ವಿಚಾರ, ನನ್ನ ಬಗ್ಗೆ ವಿಚಾರಿಸ್ಕೊಂಡು ಹೋಗ್ತಾ ನಮ್ಮ ವಿಡಿಯೋ ನೋಡಿ ಹೋಗಿದ್ದೀರಿ ಅಂತ ಹೇಳಿ ಅಲ್ಲಿ ಹೋಗಿ ಯಾರೆಲ್ಲ ಶಾಪಿಂಗ್ ಮಾಡಿದ್ರಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೂ ಈ ಜ್ಯುವೆಲ್ಲರಿನ ನನ್ನ ಒಬ್ಬ ವ್ಯೂವರ್ಸ್ ಅಂದರೆ ನನ್ನ ಒಬ್ಬ ಸಬ್ಸ್ಕ್ರೈಬರ್ ಒಬ್ಬರು ಹೇಳಿದ್ರು, ಇದು ನಿಮಗೆ ಚೆನ್ನಾಗಿ ಸೆಟ್ ಆಗ್ತಿದೆ ಅಂತೇಳಿ. ನನ್ನ ಸೆಲೆಕ್ಷನ್ ಕೂಡ ಇದೇ ಆಗಿತ್ತು. ಹಾಗಾಗಿ ಅವ್ರಿಗೂ ಕೂಡ ಥ್ಯಾಂಕ್ ಯು ಹೇಳ್ತಾ, ನನ್ನ ಬಗ್ಗೆ ವಿಚಾರಿಸಿ ಶಾಪಿಂಗ್ ಮಾಡಿರೋರ್ಗೂ ನಿಮಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನು ತಗೊಂಡೆ ಏನು ಅಂತ. ಸಿಕ್ಕಾಪಟ್ಟೆ ಬಿಗ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇರಲಿಲ್ಲ. ನನ್ನ ನಕ್ಲೀಸ್ಗೆ ಇದಕ್ಕೂ ಮುಂಚೆನೂ ನಾನು ಲಾಂಗ್ ಚೈನ್ ಪರ್ಚೇಸ್ ಮಾಡಿದೆ. ಬಟ್ ತುಂಬ ಸಲ ನಾನು ಲಾಂಗ್ ಚೈನ್ ತೊಗೊಳ್ಳೋ ವಿಚಾರವಾಗಿ ತುಂಬ ಸಲ ಫೇಲ್ಯೂರ್ ಆಗಿದ್ದೀನಿ. ಹಾಗಾಗಿ ಈ ಸಲ ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಿ ತಾಳ್ಮೆಯಿಂದ 1 ತಿಂಗಳಿಂದ ಯಾವ ತೊಗೊಳ್ಳೋದು ಏನು ಅಂತ ಐಡಿಯಾ ಮಾಡಿ ತೊಗೊಂಡಂತ ಒಡವೆ ಬನ್ನಿ ತೋರಿಸ್ತೀನಿ. ಕಾಣ್ತಿದೆ ಅಂದ್ಕೊಳ್ತೀನಿ. ಸ್ನೇಹಿತರೆ, ಈ ಒಡವೆನ ನಾನು ಇವತ್ತು ನಿಮಗೆ ತೋರಿಸ್ಲಿಲ್ಲ ಅಂದರೆ ಮತ್ತೆ ನಾನು ಹಸ್ಬೆಂಡ್ ಎತ್ಕೊಂಡು ಹೋಗಿ ಲಾಕರಲ್ಲಿ ಇಡ್ತಾರೆ, ತೋರಿಸೋದಕ್ಕಾಗೋದಿಲ್ಲ. ನಾಳೆ ಬೆಳಗ್ಗೆ ಲಾಕರಲ್ಲಿ ಇಟ್ಬಿಟ್ಟು ಬರ್ತಾರೆ. ಹಾಗಾಗಿ ನಾನು ಇವತ್ತೇ ಇದನ್ನು ತೋರಿಸೋಣ ಅಂತ ಹೇಳಿ ಅದಕ್ಕೆ ವಿಡಿಯೋ ಮಾಡ್ತಿದ್ದೀನಿ. ನಾಳೆ ಆದರೆ ಇದನ್ನ ತೋರಿಸೋದಕ್ಕಾಗಲ್ಲ ಅಂತ ಹೇಳಿ ಮೊದಲನೇದಾಗಿ ನಾನು ತೊಗೊಂಡಿದ್ದು ಯಾವುದಕ್ಕೋಸ್ಕರ ಅಂತಲೂ ಹೇಳ್ಬಿಡ್ತೀನಿ. ಕಾಣ್ತಿದೆ ಅಲ್ವಾ? ಇದು ನನ್ನ ನೆಕ್ಲೀಸು. ಇದು ನನ್ನ ನೆಕ್ಲೆಸ್. ಸ್ನೇಹಿತರೆ, ಈ ನೆಕ್ಲೆಸ್ಗೆ ಮ್ಯಾಚ್ ಮಾಡ್ಕೊಳೋದಕ್ಕೋಸ್ಕರ ನಾನು ಲಾಂಗ್ ಚೈನ್ ತೊಗೊಂಡಿದ್ದು. ಬನ್ನಿ ತೋರಿಸ್ತೀನಿ. ಇದು 108 ಇದೆ ಈ ನೆಕ್ಲೆಸ್ಸು. ಇದ್ರ ಮ್ಯಾಚಿಂಗ್ ಅಂತೇಳಿ ಲಾಂಗ್ ಚೈನ್ ತೊಗೊಂಡಿದ್ದು. ಸ್ನೇಹಿತರೆ, ಕಾಣ್ತಿದೆ ಅಂದ್ಕೊಳ್ತೀನಿ ಯಾವ ರೀತಿ ಇದೆ ಏನು ಅಂತ ಹೇಳಿ. ಇದ್ರ ಫುಲ್ ವಿಡಿಯೋ ಕೂಡ ನಾನು ನಿಮಗೆ ಲಾಸ್ಟಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಸ್ನೇಹಿತರೆ, ನೋಡಿ ಯಾವ ರೀತಿ ಇದೆ ಏನು ಅಂತ ಹತ್ರ ಬಂದು ತೋರಿಸ್ತೀನಿ. ವೇಟ್ ಮಾಡಿ. ಕಾಣ್ತಿದೆ ಅಲ್ವಾ? ಇಲ್ಲಿ ಲಕ್ಷ್ಮಿ ಪೆಂಡೆಂಟ್ ಕೂಡ ಇದೆ ನೋಡಿ. ಲಕ್ಷ್ಮಿ, ಇಲ್ಲಿ ನವಿಲು, ಇದೆಲ್ಲನೂ ಸೈಡಲ್ಲಿ ನೋಡಿ. ಆನೆಯ ಸೊಂಡಿಲು. ಸ್ನೇಹಿತರೆ, ಇದೆಲ್ಲ ಆನೆ ಸೊಂಡಿಲು. ಅದರ ಪಕ್ಕ ಇಲ್ಲ ಲಕ್ಷ್ಮಿ ಕಾಸು. ನಂತರ ಲಕ್ಷ್ಮಿ ಕಾಸಿನ ಸರ ಕೂಡ ಇದೆ. ಬಟ್ ಈಗ ಹೊಸ ಟ್ರೆಂಡಿಂಗಲ್ಲಿರೋ ಕಾಸಿನ ಸರ ಡಿಸೈನ್ ಯಾವುದೂ ಇರಲಿಲ್ಲ. ಹಾಗಾಗಿ ಇದನ್ನ ಪರ್ಚೇಸಿಂಗ್ ಮಾಡಿದ್ದು ನಾನು. ಕಾಣಿಸ್ತಿದೆ ಅಲ್ವಾ? ಲಕ್ಷ್ಮಿ ಕಾಸು ಇದೆಲ್ಲ ಅಲ್ಲಲ್ಲಲ್ಲಿ ರೆಡ್. ನನ್ನ ಹತ್ರ ಆಲ್ಮೋಸ್ಟ್ ಅನ್ನೋದಕ್ಕಿಂತ ಟೋಟಲ್ ಜ್ಯುವೆಲರಿ ನನ್ನ ಹತ್ರ ಫುಲ್ ಗೋಲ್ಡೇ ಇದೆ. ಸ್ನೇಹಿತರೆ, ನಾನು ಎಲ್ಲಿ ಕೂಡ ಮಣಿ ಬೀಡ್ಸ್ ಆ ಥರದ್ದು ಯಾವುದೂ ತೊಗೊಳ್ಳಿಲ್ಲ. ನನ್ನ ಹತ್ರ ನೀವು ನೋಡಿದ್ದೀರಾ ಒಂದು ಮುತ್ತಿನ ಬಳೆ, ಅದು ಒಂದೇ ನನ್ನ ಹತ್ರ ಇರೋದು. ಮತ್ತು ಮುತ್ತಿನ ಸರ ಇದೆ. ಅದನ್ನು ಬಿಟ್ಟರೆ ನಾನು ಆ ಥರ ವೇಸ್ಟಾಗಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಣಿ ಆ ಥರ ಇರೋದೆಲ್ಲ ಪರ್ಚೇಸಿಂಗ್ ಮಾಡೋದಿಲ್ಲ. ಇದು ನೋಡಿ, ಎಲ್ಲಿ ಬೇಕಾದರೂ ಫೋಲ್ಡ್ ಮಾಡ್ಬೋದು. ಫೋಲ್ಡಿಂಗ್ ತುಂಬ ಚೆನ್ನಾಗಿದೆ. ವೇಟ್ ಬಂಗಾರ ನೀನು ಬಲು ಭಾರ ಅನ್ನೋ ಥರ ಆಗಿಬಿಟ್ಟಿದೆ. ಖಂಡಿತ ನಿಜವಾಗ್ಲೂ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಹಾರ ಅಂತಲೇ ಹೇಳ್ಬೋದು. ಇದನ್ನ ನಾನು ವೇರ್ ಮಾಡಿದಾಗ ಹೇಗೆ ಕಾಣಿಸ್ತು ಅಂತ ಕೂಡ ನಾನು ಇಮೇಜ್ ಇಲ್ಲಿ ಮೇಲೇ ಹಾಕಿರ್ತೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಈ ಹಾರ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಪರ್ಚೇಸಿಂಗ್ ಮಾಡಿದ್ದು. 1 ತಿಂಗಳಿಂದ ಕೂಡಿಟ್ಟು ತೊಗೊಂಡಿದ್ದ ಹಾರ. ಇದಕ್ಕೆ ನಾನು ಚೀಟಿ ಕೂಡ ಹಾಕಿದ್ದೆ. ಚೀಟಿ ದುಡ್ಡಲ್ಲಿ ತೊಗೊಂಡಿದ್ದು.
ಹಾಗೆ ಆ ಚೀಟಿ ದುಡ್ಡು ಅಂದರೆ ಚೀಟಿ ದುಡ್ಡು ಅರ್ಧ ಕೂಡ ಇಲ್ಲ. ನನ್ನ ಚೀಟಿ ದುಡ್ಡು ಒಂದು 100ಅಲ್ಲಿ ನನ್ನ ಚೀಟಿ ದುಡ್ಡು ಒಂದು 40% ಅಂದ್ಕೊಳ್ಳಿ. ಇನ್ನು 60% ಹಸ್ಬೆಂಡ್ದೇ ಇನ್ವೆಸ್ಟ್ಮೆಂಟು. ಎಂಡಲ್ಲಿ ನೋಡಿ ಈ ರೀತಿ ಲಕ್ಷ್ಮಿ ಕಾಣ್ತಿದೆ ಅಂದ್ಕೊಳ್ತೀನಿ. ಡಿಸೈನ್ ಯಾವ ರೀತಿ ಇದೆ ಅಂತ ಹೇಳಿ. ಇದು ಸ್ನೇಹಿತರೆ ಬನ್ನಿ, ಈಗ ಅದ್ರದ್ದು ಕಾಸ್ಟ್ ಏನಾಯಿತು ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಮಾಹಿತಿ ಕೊಡ್ತೀನಿ. ಸ್ನೇಹಿತರೆ ಇದು 100 ಗ್ರಾಮ್ಸ್ ಇದೆ. 100 ಗ್ರಾಮ್ಸ್ ಇದೆ ಸ್ನೇಹಿತರೆ. 100 ಗ್ರಾಮ್ ಇದು. ಇದ್ರದ್ದು ನಾನು GST ಎಲ್ಲ 15% GST ಹಾಕಿದ್ದಾರೆ. ಸಾರಿ, 15% ವೇಸ್ಟೇಜ್ ಆ್ಯಂಡ್ ಕೂಲಿ ಹಾಕಿದ್ದಾರೆ. ಡಿಸೈನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲ ಜ್ಯುವೆಲರಿಗೂ ಸೇಮೇ ಇರುತ್ತೆ ಅಂತ ನಾನು ಹೇಳಲಾರೆ. ಒಂದೊಂದು ಒಡವೆಗೆ ಒಂದೊಂದು ಕಾಸ್ಟ್ ಇರುತ್ತೆ ಸ್ನೇಹಿತರೆ. ಒಂದೊಂದು ಒಡವೆಗೆ ಒಂದೊಂದು ರೇಟ್ ಅನ್ನೋದಿರುತ್ತೆ. ಡಿಸೈನ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಡಿಸೈನ್ಸ್ ಯಾವ ರೀತಿ ಇರುತ್ತೋ ಆ ರೀತಿ ವೇಸ್ಟೇಜು ಕೂಲಿ ಹಾಕಿರ್ತಾರೆ. ನನ್ನ ಈ ಒಂದೇ ಒಡವೆಗೆ 15% ವೇಸ್ಟೇಜು ಕೂಲಿ ಹಾಕಿದ್ದಾರೆ. ಹಾಗೂ ನನಗೆ ಇದು ಹತ್ತತ್ರ 16 ಲಕ್ಷ ಆಗಿದೆ ಸ್ನೇಹಿತರೆ. 16 ಲಕ್ಷ ರೂಪಾಯಿ ಆಗಿದೆ. ಅದರ ವೇಸ್ಟೇಜ್ ಕೂಲಿ ಎಲ್ಲನೂ ಸೇರಿ ನನಗೆ ಅಷ್ಟಾಗಿದೆ. ನಂದು 16 ಲಕ್ಷದಲ್ಲಿ ನಂದು ಒಂದು 8 ಲಕ್ಷ ರೂಪಾಯಿ ಹಾಕಿದ್ದೆ. ನಾನು ಇದ್ರ ಜೊತೆಗೆ ಒಂದು ಬಂಗಾರದ ಬಳೆ ಕೂಡ ಮಾಡಿಸಿದ್ದೆ. ಅದನ್ನ ತೊಗೊಳ್ಳೋದಕ್ಕೆ ಅಂದರೆ ಎತ್ಕೊಂಬರೋದಕ್ಕೆ ನನಗೆ ಸ್ವಲ್ಪ ಪೇಮೆಂಟ್ ಅಪ್ ಆ್ಯಂಡ್ ಡೌನ್ ಆಗ್ತದೆ. ಹಾಗಾಗಿ ಅಲ್ಲೇ ಇಟ್ಬಿಟ್ಟು ಬಂದಿದ್ದೀನಿ. ಅದನ್ನು ನಾನು ಒಂದು 2-3 ದಿನದಲ್ಲಿ ಬಳೆ ಕೂಡ ಎತ್ಕೊಂಬರ್ತೀನಿ. ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಈಗ ಪರ್ಚೇಸಿಂಗ್ ಮಾಡಿರೋ ಒಡವೆ ಇದು. ಇದ್ರ ವೇಸ್ಟೇಜು ಕೂಲಿ ನನಗೆ 15% ಬಿದ್ದಿದೆ. ಕಾಸ್ಟ್ 16 ಲಕ್ಷ ಆಗಿದೆ. ಇಂದ ವೇರ್ ಮಾಡಿದಾಗ ಹೇಗಿತ್ತು ಅಂತ ಕೂಡ ನಾನು ಇಲ್ಲಿ ಇಮೇಜ್ ಹಾಕಿರ್ತೀನಿ. ಹಾಗೂ ಅದರ ಫೋಟೋಸ್ ಕೂಡ ಲಾಸ್ಟಲ್ಲಿ ಆ್ಯಡ್ ಮಾಡಿರ್ತೀನಿ ನೋಡಿ. ನಾನು ಪರ್ಚೇಸಿಂಗ್ ಮಾಡಿದ್ದು ನಮ್ಮ ದೇವನಹಳ್ಳಿಯ ವಿಷ್ಣು ಜ್ಯುವೆಲರ್ಸಲ್ಲಿ. ಸ್ನೇಹಿತರೆ ಒಡವೆ ಏನಂದರೆ ನಾನೊಂದು ಹೇಳೋದೇನು ಅಂದರೆ, ವಿಷ್ಣು ಜ್ಯುವೆಲರ್ಸಲ್ಲಿ ಅಕ್ಷಯ ತೃತೀಯ ದಿನ ಸಿಕ್ಕಾಪಟ್ಟೆ ರಶ್ ಇತ್ತು. ನಾನು ಒಡವೆ ತೊಗೊಂಬರೋಕ್ಕೆ ಹೋದಾಗ ಸಿಕ್ಕಾಪಟ್ಟೆ ಅಂದರೆ ಕ್ರೌಡ್ ಇತ್ತು ಸ್ನೇಹಿತರೆ. ಆದರೂ ಕೂಡ ಅವರು ತುಂಬ ತಾಳ್ಮೆಯಿಂದ, ತುಂಬ ಪೇಷನ್ಸಿಂದ ಒಡವೆನ ತೋರಿಸ್ತಾರೆ. ಒಂದು ಸೆಕೆಂಡ್ ಒನ್ ಏನಂದರೆ, ನೀವು ತೊಗೊಂಡು ಹೋಗಿರ್ತೀರಾ, ಒಡವೆ ನಿಮಗೆ ಅಕಸ್ಮಾತಾಗಿ ಇಷ್ಟ ಆಗದೆ ಇರ್ಬೋದು, ಇಲ್ಲ ಡ್ಯಾಮೇಜ್ ಆಗಿರ್ಬೋದು, ಎತ್ಕೊಂಡು ಹೋಗಿ ಕೊಟ್ಟರೆ ಖಂಡಿತ ಯೂಸ್ ಮಾಡದೆ ತೊಗೊಂಡು ಹೋಗಿ ಕೊಟ್ಟರೆ ಅವ್ರು ವಾಪಸ್ ಕೂಡ ತೊಗೊಂಡು ನಿಮ್ಮ ಅಮೌಂಟ್ನ ವಾಪಸ್ ಕೊಡ್ತಾರೆ. ಇಲ್ಲಿ ಎಕ್ಸ್ಚೇಂಜ್ ಬೇಕಾದರೂ ಬೇರೆದಾದರೂ ಕೊಡು ಅಂದರೆ ಬೇರೆ ಕೊಡಿ ಅಂದರೂ ಕೂಡ ಕೊಡ್ತಾರೆ. ನಂಬಿಕೆಯಿಂದ ಅಲ್ಲಿ ಒಡವೆನ ಪರ್ಚೇಸಿಂಗ್ ಮಾಡ್ಬೋದು. ನನಗಂತೂ ಅಲ್ಲಿ ಅಶೋಕ್ ಅಂತ ಒಂದು ಹುಡುಗ ಇದ್ದಾರೆ, ನನಗೆ ತಮ್ಮನೇ ಅನ್ಕೊಬೋದು. ಅಷ್ಟು ಚೆನ್ನಾಗಿ ತುಂಬ ಪೇಷನ್ಸಿಂದ ಹೊಸ ಕಲೆಕ್ಷನ್ಸ್ ಏನೇ ಬಂದರೂ ಕೂಡ ನಂಗೆ ಅಪ್ಡೇಟ್ ಮಾಡ್ತಾನೆ. ಅಕ್ಕ ಈ ಥರ ಬಂದಿದೆ, ಬಂದು ನೋಡಿ ಅಕ್ಕ ಅಂತ ಹೇಳಿ ತುಂಬ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ. ಅಂಗಡಿಯಲ್ಲಿ ಎಲ್ಲರೂ ಕೂಡ ಅಷ್ಟೇ ಸ್ನೇಹಿತರೆ, ತುಂಬ ಫ್ರೆಂಡ್ಲಿಯಾಗಿ ತಾಳ್ಮೆಯಿಂದ ತೋರಿಸ್ತಾರೆ. ಎಷ್ಟೇ ರೇಷ್ ಇದ್ರೂ ಕೂಡ ತಾಳ್ಮೆಯಿಂದ ವರ್ತಿಸ್ತಾರೆ. ನೀವು ತೊಗೊಂಡೋಗಿ ನಿಮ್ಗೆ ಏನಾದರೂ ಸೈಜ್ ಪ್ರಾಬ್ಲಮ್ ಆಗಿ, ಇಲ್ಲ ನಿಮ್ಗೆ ಅಡ್ಜಸ್ಟ್ ಆಗಿಲ್ಲ, ಇಲ್ಲ ಡಿಸೈನ್ಸ್ ಇಷ್ಟ ಆಗಿಲ್ಲ, ಮತ್ತು ಬೇರೆದು ಬೇಕು ಅಂದರೂ ಕೂಡ ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ. ಅಕಸ್ಮಾತ್ ನಿಮಗೆ ಬೇಡ ಅನ್ಸಿದ್ರೆ, ನೀವು ಯೂಸೇ ಮಾಡಿಲ್ಲ ಅಂತಂದರೆ ಹಾಗೆ ಒಂದು ಸ್ವಲ್ಪ ದಿನದ ಒಳಗಡೆ ಹೋದರೆ ಅವರೇ ಹೇಳ್ತಾರೆ ಎಷ್ಟು ದಿನದ ಒಳಗಡೆ ಅಂತ. ಅಷ್ಟು ದಿನದ ಒಳಗಡೆ ವಾಪಸ್ ಹೋದರೆ ನೀವು ವಾಪಸ್ ಇಸ್ಕೊಂಡು ಅಮೌಂಟ್ ಕೂಡ ವಾಪಸ್ ಕೊಡ್ತಾರೆ. ನಾನು ಇಯರಿಂಗ್ಸ್ ಕೂಡ ನಾನು ಅಲ್ಲೇ ಪರ್ಚೇಸಿಂಗ್ ಮಾಡಿದ್ದು. ಆಲ್ಮೋಸ್ಟ್ ಈ ನಡುವೆ ಏನು ಪರ್ಚೇಸಿಂಗ್ ಮಾಡಿದ್ದೀನೋ ಆಲ್ಮೋಸ್ಟ್ ಜ್ಯುವೆಲರಿ ನಾನು ಅಲ್ಲೇ ಪರ್ಚೇಸಿಂಗ್ ಮಾಡಿರೋದು ಸ್ನೇಹಿತರೆ. ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ. ನಮ್ಮ ದೇವನಹಳ್ಳಿಯಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಅಂಗಡಿ ಅಂತಲೂ ಕೂಡ ಹೇಳ್ಬೋದು ಅಂಗಡಿನ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ, ನಿಮ್ಗೆ ಯಾರು ತೊಗೊಳ್ಬೇಕಂದ್ರೆ ಖಂಡಿತ ನಾನು ನಿಮಗೆ ವಿಷ್ಣು ಜಾಲ್ ತೊಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈಗ ಪ್ರೆಸೆಂಟ್ ಟ್ರೆಂಡ್ ಏನಿದೆಯೋ ಅದೇ ಟ್ರೆಂಡಿಂಗ್ ತಕ್ಕಂಗೆ ಒಡವೆಗಳನ್ನ ತರಿಸ್ತಾರೆ ಅವರು. ಒಡವೆಗಳನ್ನ ಮಾಡಿಸಿರ್ತಾರೆ ಕೂಡ, ನಿಮಗೆ ಫೇಷನ್ಸಾಗಿ ತೋರಿಸ್ತಾರೆ, ಡಿಸೈನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗಾಗಿ ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ನೀವು ಪರ್ಚೇಸ್ ಮಾಡಿ. ಪ್ರಮೋಷನ್ ವಿಡಿಯೋ ಅಲ್ಲ, ನನಗೆ ಪರ್ಸ್ನಲಿ ಇಷ್ಟ ಆಗಿರೋ ಶಾಪ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಹೇಳ್ತಿದ್ದೀನಿ. ಇದಕ್ಕೂ ಮುಂಚೆ ನಾನು ನಮ್ಮ ಕಟ್ಕೇನಹಳ್ಳಿಯಲ್ಲಿ ಅಂದರೆ ಅಮ್ಮನ ಮನೆ ಹತ್ರ ನಾನು ಧನಲಕ್ಷ್ಮಿ ಜ್ಯುವೆಲರ್ಸಲ್ಲಿ ಕೂಡ ಪರ್ಚೇಸ್ ಮಾಡ್ತಿದ್ದೆ. ಅದು ಕೂಡ ತುಂಬ ಒಳ್ಳೆ ಒಡವೆ ಅಂಗಡಿನೇ. ಅಲ್ಲಿ ನೋಡೋ ಕೂಡ ತುಂಬ ಪ್ಯೂರ್ ಆಗಿರುತ್ತೆ. ಇಲ್ಲೂ ಕೂಡ ಅಷ್ಟೇ ಪ್ಯೂರ್ ಆಗಿರುತ್ತೆ. ಹಾಗಾಗಿ ನಾನು ಇದ್ರ ಬಗ್ಗೆ ಹೇಳ್ತಿದ್ದೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬಟನ್ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲ್ನ ಮತ್ತೆ ನಾನು ಪುನರಾರಂಭ ಮಾಡಿದಾಗ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಹಾಗೂ ನಿಮ್ಮೆಲ್ಲರ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಮುಂದೆ ಬರೋ ವಿಡಿಯೋಗಳಲ್ಲಿ ನಾವು ಟ್ರಿಪ್ ಹೋಗಿದ್ದಂಥ ವಿಡಿಯೋಗಳನ್ನ ನಾನು ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬಾಯ್.